ಶುಭೋದಯ ಮಕ್ಕಳೇ. ಪಾಠ 11 ವೀರಾಭಿಮನ್ಯು. ಅಭಿಮನ್ಯು ಬಗ್ಗೆ ಅವನು ಎಷ್ಟು ವೀರತನದಿಂದ ಶೌರ್ಯತನದಿಂದ ಹೋರಾಡಿದ ಯುದ್ಧ ಭೂಮಿಯಲ್ಲಿ ಅಂತ ನೋಡೋಣ. ಯಾವ ಸಂದರ್ಭದಲ್ಲಿ ಯಾವ ಥರ ಹೋರಾಡ್ದ ಅನ್ನೋದ್ರ ಬಗ್ಗೆ ಈ ಪಾಠ ಇದೆ, ನೋಡೋಣ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. ಕುರುಕ್ಷೇತ್ರ ಅನ್ನೋ ಕಡೆ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೀತಾ ಇತ್ತು. ಅದು ಹೀಗೆ ಘನಘೋರ ಅಂದರೆ ತುಂಬ ಉಗ್ರವಾದ ರೀತಿಯಲ್ಲಿ, ಸಂಗ್ರಾಮ ಅಂದರೆ ಯುದ್ಧ ನಡೀತಾ ಇತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಎಲ್ಲ ಥರ ಯುದ್ಧ ಆಯಿತು. ಈಗ ಚಕ್ರವ್ಯೂಹ ರಚಿಸಿ ಇವರನ್ನು ಸೋಲಿಸಬೇಕು ಅಂತೇಳಿ ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ಯಾರ್ಯಾರಿಗೆ ಗೊತ್ತಿತ್ತು? ಚಕ್ರವ್ಯೂಹದಲ್ಲಿ ಹೋಗಿ ಯುದ್ಧ ಮಾಡಿ ಅವ್ರನ್ನ ಜಯ ಗಳಿಸೋಕ್ಕೆ ಅಂದರೆ ಕೃಷ್ಣನಿಗೆ ಗೊತ್ತಿತ್ತು, ಬಲರಾಮನಿಗೆ ಗೊತ್ತಿತ್ತು, ಅರ್ಜುನಿಗೆ ಗೊತ್ತಿತ್ತು. ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೆ ಅವರಿಲ್ಲದ ಸಂದರ್ಭದಲ್ಲಿ ಇಲ್ಲಿ ಚಕ್ರವ್ಯೂಹ ರಚಿಸಿರ್ತಾರೆ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಅದಕ್ಕೆ ಭೀಮ ಮತ್ತು ಧರ್ಮರಾಯನಿಗೆ ಚಿಂತೆ ಅಂದರೆ ಯೋಚನೆ ಆಗುತ್ತೆ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಚಕ್ರವ್ಯೂಹದಲ್ಲಿ ಹೋಗಿ ಯುದ್ಧ ಮಾಡೋದು, ಈ ಸಂದರ್ಭದಲ್ಲಿ ಅವ್ರು ಯಾರು ಇಲ್ವಲ್ಲ, ಹೇಗೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ಕೊತ ಕೂತ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ನೋಡೋಣ. ದೃಶ್ಯ 1. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ಧರ್ಮರಾಯ ಮತ್ತು ಭೀಮಸೇನ ಮಾತಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿಗೆ ಅಭಿಮನ್ಯು ಬರ್ತಾನೆ. ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಅವ್ರ ಮುಖ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ಯಾಕೋ ನಮ್ಮ ದೊಡ್ಡಪ್ಪಂದ್ರಿಬ್ಬರು ತುಂಬ ಚಿಂತೆಯಿಂದ ಕೂತ್ಕೊಂಡಿದ್ದಾರಲ್ಲ, ಏನು ಕಾರಣ ಅಂತ ಮಗ ಕೇಳ್ತಾನೆ. ಧರ್ಮರಾಯ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಅದಕ್ಕೆ ಅಭಿಮನ್ಯುನ ಹೇಳ್ತಾರೆ. ಅವನು ಕೇಳ್ತಾನೆ, ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ. ಅವಾಗ ಹೇಳ್ತಾನೆ, ಇದು ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹ ರಚಿಸಿದ್ದಾರೆ. ಅವರು ಅರ್ಜುನ, ಕೃಷ್ಣ, ಬಲರಾಮನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಅವರು ಕೃಷ್ಣ ಮತ್ತು ಅರ್ಜುನ ಅವರೆಲ್ಲ ಸಂಶಪ್ತಕ ಅಂದರೆ ಅವರು ಪರಸ್ಪರ ಶಪಥ ಮಾಡಿ ಯುದ್ಧ ಮಾಡಬೇಕು ಅಂತ ಇರ್ತಕ್ಕಂಥ ವೀರರು. ಅವ್ರ ಜೊತೆ ಅನಿವಾರ್ಯವಾಗಿ ಹೋಗಿದ್ದಾರೆ. ಆದ್ದರಿಂದ ಈಗ ನಾವೇನು ಮಾಡಬೇಕು, ಯುದ್ಧ ಭೂಮಿಗೆ ಹೇಗೆ ಹೋಗಬೇಕು, ಅವರನ್ನು ಹೆಂಗೆ ಮಣಿಸ್ಬೇಕು ಅನ್ನೋದೇ ತಿಳಿತಾ ಇಲ್ಲ, ಅದೇ ಚಿಂತೆ ಆಗಿದೆ ಅಂತ ಧರ್ಮರಾಯ ಉತ್ತರ ಕೊಡ್ತಾನೆ. ಅದಕ್ಕೆ ಅಭಿಮನ್ಯು: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ನೋಡ್ರಿ, ಅಭಿಮನ್ಯುಗೆ ಅದೇನು ದೊಡ್ಡ ವಿಷಯನೇ ಆಗಲಿಲ್ಲ, ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಧರ್ಮರಾಯ ಕೇಳ್ತಾನೆ, ಏನೋ ಇದು ಚಿಕ್ಕ ವಿಷಯ ಬೇಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಏನು ಮಗು ಹೀಗೆ ಮಾತಾಡ್ತಾ ಇದೆಯಾ? ಇದು ಸಣ್ಣ ವಿಷಯ ಅಂತೀಯಲ್ಲ. ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಬಿಲ್ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು ದ್ರೋಣಾಚಾರ್ಯರು ಇದು ರಚಿಸಿದ ವ್ಯೂಹ, ಅದನ್ನು ಭೇದಿಸೋದು ಅಷ್ಟು ಸುಲಭ ಅಲ್ಲ ಅಂತ ಇದಕ್ಕೆ ಆ ಥರ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಸಣ್ಣ ವಿಷಯ ಅಂತ ಹೇಳ್ತಾನೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ಚಿಂತೆ ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಎಷ್ಟು ಸುಲಭವಾಗಿ ಹೇಳ್ತಾನೆ ನೋಡಿ ಅವನು. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ, ನಾನೇ ಹೋಗಿ ಚಕ್ರವ್ಯೂಹವನ್ನು ಭೇದಿಸಿ ಅಂದರೆ ಹೊಡೆದು ಅವ್ರನ್ನೆಲ್ಲ ಸೋಲಿಸಿ ಬರ್ತೀನಿ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಅಭಿಮನ್ಯುವನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ಅವನ ಮಾತು ಕೇಳಿ ಅವನ ಮನಸ್ಸಿನಲ್ಲಿ ಎಷ್ಟೊಂದು ಅವನಿಗೆ ಅಭಿಮಾನ, ಆನಂದ, ಹೆಮ್ಮೆ ಆಗುತ್ತೆ. ಎಷ್ಟು ಶೌರ್ಯತನ ಪ್ರದರ್ಶನ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ, ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಅವನ ಮಾತು ಕೇಳಿ ಅವನ ಶೌರ್ಯತನದ ಬಗ್ಗೆ ತುಂಬ ಹೆಮ್ಮೆ ಪಟ್ಕೊತ ನಿನ್ನ ಮಾತುಗಳು ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿನ್ನಂಥ ಮಗನ ಪಡೆದು ನಾವೆಲ್ಲ ಧನ್ಯರು. ಆದರೆ ಏನಾದರೆ ನೋಡೋಣ. ಅಭಿಮನ್ಯು: ಆದರೆ ಹಾಗಂದ್ರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ಏನು ಆದರೆ ಅಂತಿರಲ್ಲ, ನನ್ನ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ನನ್ನ ಮೈಯಲ್ಲಿ ಹರಿಯುತ್ತಿರೋದು ಕ್ಷತ್ರಿಯ ವಂಶ. ಕ್ಷತ್ರಿಯ ವಂಶ ಅಂದರೆ 4 ವರ್ಣಗಳಲ್ಲಿ ಒಂದು. ಅವರು ಯುದ್ಧನೇ ದೀಕ್ಷೆಯನ್ನಾಗಿ ತೊಗೊಂಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯುದ್ಧ ಮಾಡೋಕ್ಕೆ ಹಿಂಜರಿತಾನೆ ಇರಲ್ಲ. ಅಂಥ ವಂಶದಲ್ಲಿ ಹುಟ್ಟಿದ್ದೀನಿ. ಅದು ಅಷ್ಟಲ್ಲದೆ ಇಡೀ ವಿಶ್ವಕ್ಕೆ ವಿಖ್ಯಾತನಾದ ಅರ್ಜುನನ ಮಗ ನಾನು. ನನ್ನ ಬಗ್ಗೆ ನೀವು ಶಂಕೆ ವ್ಯಕ್ತಪಡಿಸ್ತಿದ್ದೀರಾ? ಶಂಕೆ ಅಂದರೆ ಅನುಮಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಧರ್ಮರಾಯ: ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವಿಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ.
ಅದಕ್ಕೆ ನಿನ್ನ ಮಾತುಗಳಲ್ಲಿ ನಮ್ಗೆ ಯಾವುದೇ ಸಂಶಯ ಇಲ್ಲ, ಸಂದೇಹ ಇಲ್ಲ, ನೀನು ವೀರತ್ವದಿಂದ ಹೋರಾಡ್ತೀಯ ಅಂತಲೂ ಗೊತ್ತು. ಆದರೆ ಇದು ದೊಡ್ಡ ಭಯಂಕರವಾದ ಯುದ್ಧ. ಆ ಯುದ್ಧದಲ್ಲಿ ನೀನು ಇನ್ನೂ ಸಣ್ಣವನಿದೆಯಾ, ಅದಕ್ಕೆ ಆಗಲ್ಲ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಅಭಿಮನ್ಯು, ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಿಸಿ ಕಳಿಸಿ ದೊಡ್ಡಪ್ಪ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಚಕ್ರವ್ಯೂಹ ಭೇದಿಸುವ ವಿದ್ಯೆ ಗೊತ್ತು. ಹೇಗೆ ನನಗೆ ಗೊತ್ತಿದೆ ಅಂದರೆ, ನಾನು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಅದ್ರ ಬಗ್ಗೆ, ಚಕ್ರವ್ಯೂಹದ ಬಗ್ಗೆ, ಯುದ್ಧದ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ಅವಾಗೇ ಕೇಳಿಸ್ಕೊಂಡಿದ್ದೀನಿ, ಅವಾಗೇ ತಿಳ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಕೇಳ್ತಾನೆ. ಭೀಮಸೇನ, ಭಲೇ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಷ್ಟೊತ್ತಿಗೆ ಅವ್ರ ದೊಡ್ಡಪ್ಪ ಭೀಮಸೇನ ಹೇಳ್ತಾನೆ, ಅವನಿಗೆ ಮೆಚ್ಚಿ, ಭಲೇ ಕುಮಾರ, ನಿನ್ನ ವೀರತನದ ಮಾತುಗಳನ್ನು ಕೇಳ್ತಿದ್ರೆ ನಿಜವಾಗ್ಲೂ ನೀನು ಚಕ್ರವನ್ನು ಭೇದಿಸ್ತೀಯಾ, ಅದರಲ್ಲಿ ಯಾವುದೇ ಸಂಶಯ ನಮಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು. ಭೀಮಸೇನ, ಹೌದು, ಯಾರಾದರೂ ಮಾಡಲೇಬೇಕಲ್ಲ, ಇವನೇ ಮಾಡ್ತಾನೆ, ಇವನು ಅದರಲ್ಲಿ ಪರಿಣಿತಿ ಪಡೆದಿದ್ದಾನೆ ಅಂದರೆ ಎಲ್ಲ ತಿಳ್ಕೊಂಡಿದ್ದಾನೆ, ಹೋಗ್ತಾನೆ ಅಂತ ಹೇಳಿ ಅವನು ಒಪ್ಪಿಗೆ ಕೊಟ್ಟಾಗ ಧರ್ಮರಾಯ ಹೇಳ್ತಾನೆ, ಇದೇನು ಹೀಗೆ ಮಾತಾಡ್ತಾ ಇದ್ದಲ್ಲ, ಇನ್ನು ಅವನು ಸಣ್ಣ ಬಾಲಕ, ಅವನನ್ನು ಕಳಿಸೋದು ಸರಿಯಲ್ಲ ಅಂತ ಧರ್ಮರಾಯ ಹೇಳ್ತಾನೆ. ಭೀಮಸೇನ, ಅಣ್ಣ ನೀನು ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಅದಕ್ಕೆ ಅವನ ಮಾತುಗಳು ಅವನಿಗೆ ತುಂಬ ನಂಬಿಕೆ ಬಂದ್ಬಿಟ್ಟಿರುತ್ತೆ ಭೀಮಸೇನಿಗೆ. ಅದಕ್ಕೆ ಅವ್ರ ಅಣ್ಣನಿಗೆ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಅವನು ಚಕ್ರವ್ಯೂಹವನ್ನು ಭೇದಿಸಿ ಅವರನ್ನು ಸೋಲಿಸ್ತಾನೆ, ಅಷ್ಟು ವೀರತನ ಅವನಲ್ಲಿದೆ, ಶೌರ್ಯತನ ಇದೆ ಅಭಿಮನ್ಯುವಿನಲ್ಲಿ ಅಂತ ಹೇಳ್ತಾನೆ ಧರ್ಮರಾಯ. ಆಯಿತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತೆ ಇರೋಣ ಅಂತ ಹೇಳ್ತಾನೆ. ಅವನಿಗೂ ಸರಿ ಅನಿಸುತ್ತೆ, ಹೌದು, ಯಾರಾದರೂ ಹೋಗಿ ಯುದ್ಧ ಮಾಡಲೇಬೇಕು, ಹಿಂದೆ ಸರಿಯಂಗಿಲ್ಲ, ಆಯಿತು ಈ ಅಭಿಮನ್ಯುವನ್ನೇ ಕಳಿಸೋಣಂತೆ. ಆದರೆ ನಾವೆಲ್ಲ ಅವನಿಗೆ ರಕ್ಷಾ ಕವಚ ಅಂದರೆ ಅವರಿಗೆ ಯಾವಾಗಲೂ ರಕ್ಷಣೆ ಮಾಡ್ತಾನೇ ಇರೋದು, ಅವನ ಹಿಂದೆ ಪಕ್ಕ ಇದ್ಕೊಂಡು ಹಂಗೆ ಮಾಡೋಣ, ಯುದ್ಧರಂಗಕ್ಕೆ ಹೋಗೋಣ ಅಂತ ಧರ್ಮರಾಯನು ಒಪ್ಪಿಗೆ ಕೊಡ್ತಾನೆ. ಅಭಿಮನ್ಯು, ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು. ಆಯಿತು ಅಂತ ಅವನಿಗೂ ತುಂಬ ಸಂತೋಷ ಆಗುತ್ತೆ, ನನಗೆ ಯುದ್ಧ ಕಳ್ಸೋಕ್ಕೆ ಹ್ಞೂ ಅಂದ್ರಲ್ಲ ಅಂತೇಳಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಮತ್ತು ದೃಶ್ಯ 2, ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಆವಾಗ ಅವ್ರ ತಾಯಿ ಹತ್ರ ಬರ್ತಾನೆ, ಅರಮನೆಗೆ ಬಂದು ಪಾದಗಳಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಭಿಮನ್ಯು ಹೇಳ್ತಾನೆ, ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಿಸಿ ಕಳಿಸಿಕೊಡು. ನಮಸ್ಕಾರ ಮಾಡಿ ಹೇಳ್ತಾನೆ, ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ತಾನೆ. ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸೋಕೆ ಹೋಗ್ತಾ ಇದ್ದೀನಿ, ನನಗೆ ದೊಡ್ಡಪ್ಪ ಅವರು ಆಶೀರ್ವಾದ ಮಾಡಿದ್ದಾರೆ, ನೀನು ಸಹ ನನ್ನ ಹರಿಸಿ ಕಳಿಸ್ಕೊಡು ಅಂತ ಕೇಳ್ತಾನೆ. ಸುಭದ್ರೆ ದಿಗ್ಭ್ರಾಂತಳಾಗಿ, ಅವನಿಗೆ ಬಹಳ ದಿಗ್ಭ್ರಮೆ ಆಗುತ್ತೆ, ಇದೇನು ಇಷ್ಟು ಸಣ್ಣ ಕಂದನ್ನು ಯುದ್ಧ ಕಳಿಸ್ಬೇಕಲ್ಲ ಅಂತ. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ, ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ, ನೀನು ಯುದ್ಧರಂಗಕ್ಕೆ ಹೋಗ್ತೀಯಾ, ಚಕ್ರವ್ಯೂಹ ಭೇದಿಸ್ತೀಯಾ, ನೀನು ನೋಡಿದ್ರೆ ಎಷ್ಟು ಸಣ್ಣವನಿದೆಯಾ ಅಂತ ಅವಳಿಗೆ ತುಂಬ ಆತಂಕ, ದಿಗ್ಭ್ರಾಂತಿ ಆಗ್ಬಿಡುತ್ತೆ. ಅಭಿಮನ್ಯು, ಯಾಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ, ನನ್ನನ್ನು ಕಳಿಸಿಕೊಡಮ್ಮ, ಯಾಕಮ್ಮ ನನ್ನ ಮೇಲೆ ಅನುಮಾನ ಪಡ್ತೀಯ? ಸುಭದ್ರಾನಂದ ಅಂದರೆ ನಂದನ ಅಂದರೆ ಮಗ, ಸುಭದ್ರೆಯ ಮಗನಾದ ಮತ್ತು ವೀರ ಅಭಿಮನ್ಯು ಆದ ನನ್ನ ಮೇಲೆ ನಿನಗೆ ಸಂದೇಹನ, ನನಗೆ ಆಶೀರ್ವಾದ ಮಾಡು, ಗೆಲುವಿನ ಆಶೀರ್ವಾದ ಮಾಡಿ ಕಳಿಸ್ಕೊಡು ಅಂತ ಹೇಳ್ತಾನೆ. ಸುಭದ್ರೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ, ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಯಿತು ಅಂತ ಶ್ರೀಕೃಷ್ಣ ಪರಮಾತ್ಮ ದೇವರ ಆಶೀರ್ವಾದ ಇದೆ, ನಿನ್ನ ತಂದೆಯ ಶೌರ್ಯತನ ಇದೆ, ನೀನು ತುಂಬ ವೀರತನದಿಂದ ಹೋರಾಡೋಕ್ಕೆ ಹೊರಟಿದ್ಯಾ, ಆಯಿತು, ಜಯಶಾಲಿಯಾಗಿ ಬಾ, ನಿನಗೆ ಮಂಗಳವಾಗಲಿ ಅಂದರೆ ಒಳ್ಳೆಯದಾಗಲಿ ಅಂತ ಸುಭದ್ರೆ ಹೇಳ್ತಾಳೆ. ಅಷ್ಟೊತ್ತಿಗೆ ಉತ್ತರೆಯ ಪ್ರವೇಶ. ಅಭಿಮನ್ಯು, ಬಾ ಉತ್ತರೆ, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ? ಉತ್ತರೆ ಬರ್ತಾಳೆ, ಅಭಿಮನ್ಯುನ ಹೆಂಡತಿ. ಅವಳು ನೋಡಿ ಕೇಳ್ತಾನೆ, ಯಾಕೆ ನಿನ್ನ ಮುಖ ತುಂಬ ಬೇಸರ ಕಾಣ್ತಾ ಇದೆ ನಿನ್ನ ಮುಖದಲ್ಲಿ ಇವತ್ತು ಅಂತ. ಉತ್ತರ ಹೇಳ್ತಾಳೆ, ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗೋ ವಿಷಯ ತಿಳಿಯಿತು, ಅದಕ್ಕಾಗಿ ಈ ರೀತಿಯ ಖಿನ್ನತೆ. ನೀವು ಯುದ್ಧಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾಳೆ. ಅಭಿಮನ್ಯು ಹೇಳ್ತಾನೆ, ಚಿಂತಿಸಬೇಡ ಉತ್ತರೆ, ನಾನು ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ, ಧೈರ್ಯಗೆಡದೆ ನಗುಮುಖದಿಂದ ನನ್ನ ಕಳಿಸಿಕೊಡು. ನೀನು ಯುದ್ಧದ ಬಗ್ಗೆ ಚಿಂತನೆ ಮಾಡಬೇಡ, ನಾನು ಯಶಸ್ವಿಯಾಗಿ ಯುದ್ಧ ಮುಗಿಸ್ಕೊಂಡು ಗೆದ್ದು ಬರ್ತೀನಿ ಅಂತ ನನಗೆ ನಗುಮುಖದಿಂದ ಕಳಿಸ್ಕೊಡು, ನೀನು ಧೈರ್ಯಗೆಡಬೇಡ ಅಂತ ಅಭಿಮನ್ಯು ಉತ್ತರೆಗೆ ಸಮಾಧಾನ ಪಡಿಸ್ತಾ ಹೇಳ್ತಾನೆ. ಉತ್ತರೆ, ಆಗಲಿ, ಜಯವಿರುವ ತನಕ ಭಯವೇಕೆ, ಯುದ್ಧ ಕ್ಷತ್ರಿಯ ಧರ್ಮ, ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. ಎಲ್ಲಿ ಜಯ ಇದೆಯೋ ಅಲ್ಲಿ ಭಯ ಏಕೆ,
ಬೇಡ, ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಅದು ಯುದ್ಧ ಮಾಡೋದು ಕ್ಷತ್ರಿಯ ಧರ್ಮ. ಕ್ಷತ್ರಿಯರು ಯಾವಾಗೇ ಆಗಲಿ, ಎಂಥ ಸಂದರ್ಭದಾಗಲಿ ಯುದ್ಧದಿಂದ ಹಿಂತೆಗೆಯೋಂಗೆ ಇಲ್ಲ. ಆ ಧರ್ಮನ ಪಾಲಿಸಿರಿ, ಹೋಗಿ ಬನ್ನಿ, ಪರಮಾತ್ಮ ನಿಮಗೆ ಒಳಿತು ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಹೋಗಿ ಬನ್ನಿ ಅಂತ ಅವಳು ಸಹ ಒಪ್ಪಿಗೆ ಕೊಡ್ತಾಳೆ. ದೃಶ್ಯ 3. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಸೂರ್ಯ ಎಷ್ಟು ಪ್ರಜ್ವಲಿಸ್ತಾನೋ ಹಾಗೆ ಹೊಂಬೆಳಕಿನಿಂದ ಪ್ರಜ್ವಲಿಸ್ತಾನೋ ಅದೇ ಥರ ಇವನು ಪ್ರಕಾಶಿಸುತ್ತಾ ರಥ ಮೇಲೆ ಯುದ್ಧ ಭೂಮಿಗೆ ಪ್ರವೇಶ ಮಾಡ್ತಾನೆ. ಅಭಿಮನ್ಯು ಸಾರಥಿಯನ್ನು ಕುರಿತು, ಸಾರಥಿ ಅಂದರೆ ರಥವನ್ನು ನಡೆಸ್ತಾ ಇರ್ತಕ್ಕಂಥ ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಅವನು ಅವಸರ ಮಾಡ್ತಾನೆ, ಬೇಗ ಬೇಗ ಚಕ್ರವ್ಯೂಹದ ಕಡೆ ಕರ್ಕೊಂಡು ಹೋಗ್ಬಿಡು, ದ್ರೋಣಾಚಾರ್ಯರು ಎಲ್ಲಿ ವ್ಯೂಹ ರಚಿಸಿದಾರೋ ಅಲ್ಲಿಗೆ ಅಂತ ಹೇಳ್ತಾನೆ. ಭೀಮಸೇನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವಿನನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಆವಾಗ ಇವನು ಮುಂದೆ ಹೋಗ್ತಾನೆ. ಅದರಿಂದ ಭೀಮಸೇನನ ಮುಖಂಡತ್ವದಲ್ಲಿ ಪಾಂಡವರ ಸೈನ್ಯ ಅಭಿಮನ್ಯುವಿನ ಹಿಂದೆನೇ ಬರ್ತಾ ಇರುತ್ತೆ. ಅಭಿಮನ್ಯು, ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರಗಲೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. ಹೆಂಗೆ ಬನ್ನಿರಿ ಬನ್ನಿರಿ ಎಲ್ಲರೂ ಒಬ್ಬೊಬ್ಬರಾಗಿ ಬನ್ನಿರಿ. ತರಗಲೆ ಅಂದರೆ ಒಣಗಿದ ಎಲೆಗಳು ಹೆಂಗೆ ಹಾರೋಗ್ತವೋ ಆ ಥರ ನಿಮ್ಮನ್ನೆಲ್ಲ ತೂರಿ ತೂರಿ ಯಮಪುರಿಗೆ ಅಂದರೆ ನರಕಕ್ಕೆ ಕಳಿಸ್ತೀನಿ ಅಂತ ಕೂಕ್ಕೊಂತ ವೀರಾವೇಶದಿಂದ ಹೋರಾಡೋಕ್ಕೆ ಬರ್ತಾನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು. ಅವನು ಅಭಿಮನ್ಯು ಹಿಂಗೆ ವೀರಾವೇಶದ ಬರೋಂಗೆ ನೋಡಿ ಇವರಿಗೆ ಗಾಬರಿನೇ ಆಗುತ್ತೋ, ಇವನು ಯುದ್ಧದಲ್ಲಿ ಜಯ ಪಡ್ಕೊಂಡೇ ಬಿಡ್ತಾನೆ, ಹೇಗಾದರೂ ಮಾಡಿ ಅವನು ಸೋಲಿಸ್ಬೇಕಲ್ಲ ಅಂತ ಅಂದ್ಕೊಂಡು ವೀರಾವೇಶದಿಂದ ಹೋರಾಡುತ್ತಿರುವ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ಅವನನ್ನು ಮುಂದಿನಿಂದ ಎದುರಿಸೋಕ್ಕಾಗಲ್ಲ ಅಂತೇಳಿ ಹಿಂದಿನಿಂದ ಬಂದು ಅವನ ಕೈಗಳನ್ನು ಕತ್ತರಿಸಿಬಿಡ್ತಾರೆ ಕೌರವರು. ಆಗ ಅಭಿಮನ್ಯು ಏನು ಹೇಳ್ತಾನೆ ನೋಡಿ, ರಣಹೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ, ನಿಮಗೆ ಧಿಕ್ಕಾರವಿರಲಿ. ಅವ್ರ ಹಿಂದಿನಿಂದ ಬಂದು ಅವನ ಕೈ ಕತ್ತರಿಸ್ಬಿಡ್ತಾರಲ್ಲ, ಅದಕ್ಕೆ ಅವನು ಹೇಳ್ತಾನೆ, ರಣಹೇಡಿಗಳಂದರೆ ಯುದ್ಧಕ್ಕೆ ಹೆದರ್ಕೊಳ್ಳೋರೆ. ತಾಯಿಯ ಹಾಲುಂಡ ಅಂದರೆ ತಾಯಿಯ ಅಮೃತವಾದ ಹಾಲನ್ನು ಕುಡಿದಂಥ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡೋದೇ ಇಲ್ಲ. ಎದುರಿಗೆ ನಿಂತ್ಕೊಂಡು ವೀರಾವೇಶದಿಂದ ಹೋರಾಡ್ತಾನೆ. ಹೋರಾಡಿ ಸತ್ತು ಸ್ವರ್ಗ ಸೇರಿದರೂ ಪರವಾಗಿಲ್ಲ, ನಿಮ್ಮಂಥ ಹಿಡಿತನ ಮಾಡಬಾರ್ದು, ನೀವು ನರಕ ದಾರಿ ಹಿಡಿತೀರಾ, ನಿಮಗೆ ಧಿಕ್ಕಾರವಿರಲಿ ಅಂತ ಹೇಳ್ತಾನೆ. ದುರ್ಯೋಧನ, ಸೈಂಧವರಾಜ ಬಿಡಬೇಡ, ಹೊಡೆ. ಕರ್ಣ, ಜಯದ್ರಥ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ಅವಾಗ ದುರ್ಯೋಧನ ಹೇಳ್ತಾನೆ, ಸೈಂಧವರಾಜ, ಕರ್ಣ ಎಲ್ಲರೂ ಸೇರಿಕೊಂಡು ಅವನಿಗೆ ಹೊಡೆದೇ ಬಿಡ್ರಿ, ಅವನಿಗೆ ಎದ್ದೇಳಕ್ಕೆ ಬಿಡಬೇಡ್ರಿ, ಒಟ್ಟಾಗಿ ಮೇಲೆ ಬಿದ್ದು ಅವನ್ನ ಸೋಲಿಸ್ಬಿಡ್ರಿ ಅಂತ ದುರ್ಯೋಧನ ಹೇಳ್ತಾನೆ. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರ ಹೊರಡುವಂಥವನು. ಅಷ್ಟಾದರೂ ಅವನು ಬಿಡೋದಿಲ್ಲ, ಒಂದೇ ಕೈಯಲ್ಲಿ ಚಕ್ರನ ಹಿಡ್ಕೊಂಡು ಎಲ್ಲ ಸೈನಿಕರಿಂದ ವೀರಾವೇಶದಿಂದ ಹೋರಾಡ್ತಾನೆ. ವೀರ ಹೋರಾಡಿ ಮರಣ ಹೊಂದುತ್ತಾನೆ. ಇವನು ವೀರ ಅಭಿಮನ್ಯು ಬಾಲಕನಿದ್ದಾಗೆ ಇಷ್ಟೊಂದು ಶೌರ್ಯತನ ತೋರಿಸಿದ್ದಾನೆ. ಪುರಾಣದಲ್ಲಿ ಅನೇಕ ಬಾಲಕರು ಅನೇಕ ರೀತಿ ತಮ್ಮ ಶೌರ್ಯನ ಪ್ರದರ್ಶನ ಮಾಡಿದ್ದಾರೆ. ಅಂಥ ಮಕ್ಕಳ ಕಥೆಗಳನ್ನು ನೀವು ಓದಿ ಅವ್ರ ಬಗ್ಗೆ ತಿಳ್ಕೊಳ್ಳಿ.